ಸರ್ ಯಶ್ ಅವರಂತೂ ಡಿಸ್ಟ್ರಿಬ್ಯೂಷನ್ಗೆ ಒಂದಷ್ಟು ಹೆಲ್ಪ್ ಅನ್ನ ಮಾಡಿದ್ದಾರೆ. ಸೊ ಸರ್ ಅವರೇ ಹೆಲ್ಪ್ ಮಾಡಿರೋದು ಪೂರ್ತಿ. ಹೆಲ್ಪ್ ಮಾಡಿದ್ದಾರೆ ಯಶ್ ಅವರು. ಮುಂದಿನ ದಿನಗಳಲ್ಲಿ ಆಗಿರ್ಬೋದು ಅಥವಾ ಬಿಫೋರ್ ರಿಲೀಸ್ ಅಥವಾ ಆಫ್ಟರ್ ರಿಲೀಸ್ ಯಶ್ ಅವ್ರಿಗೆ ಸಿನಿಮಾ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀರಾ, ಕರೆಯುವಂತಹ ಪ್ರಯತ್ನವನ್ನ ಮಾಡಿದಿರಾ ಅಂತ? ಅಲ್ಲ, ದಟ್ ಈಸ್ ಪರ್ಸ್ನಲ್. ಬಟ್ ಆ್ಯಸ್ ಎ ಸಿನಿಮಾ ಮೇಕರ್, ಆ್ಯಸ್ ಎ ಸಿನಿಮಾ ಲವರ್, ಅವರು ಜನರಿಗೆ ಸಿನಿಮಾ ತಲುಪಿಸೋದಕ್ಕೆ ಏನು ಸಹಾಯ ಮಾಡಬೇಕಾಗಿತ್ತು ಅದು ಮಾಡಿದ್ದಾರೆ. ಅವ್ರ ಸಿನಿಮಾ ನೋಡಿ ಮೆಚ್ಕೊಳ್ಳೋದು ಅದೆಲ್ಲ ದಟ್ ಕಮ್ಸ್ ಅಂದರೆ ನಾವು ಕಮರ್ಷಿಯಲ್ ಫ್ಯಾಕ್ಟರ್ಸ್ ಆಗಿಬಿಡುತ್ತೆ. ಸೊ ಲೆಟ್ ಇಟ್ ಬಿ ಪರ್ಸ್ನಲ್. ಒಂದು ಬಿಕಾಸ್ ಯಾಕಂತಂದ್ರೆ ನಿಮ್ಮ ಸಿನಿಮಾ ಮೇಲೆ ಇರುವಂತಹ ಪ್ರೀತಿಗಾಗಿರ್ಬೋದು, ನಿಮ್ಮ ಕಂಟೆಂಟ್ ಕೇಳಿನೇ ಅವರು ಹೆಲ್ಪ್ ಮಾಡಿರ್ತಾರೆ, ಅದ್ರ ಜೊತೆ ಫ್ರೆಂಡ್ಶಿಪ್ಪು ಆಗಿರುತ್ತೆ. ಸೊ ಸಿನಿಮಾ ತೋರಿಸಿದ್ರೆ ಒಂಥರ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಭಾವನೆ ಇರುತ್ತಲ್ಲ ಆಸ್ ಎ ಫ್ರೆಂಡ್ ಆಗಿ ನಿಮ್ಗೆ? ನಾವು ಎಲ್ಲರೂ ವಾಟ್ ಎವರ್ ಆಫ್ ದಿ ಸ್ಕ್ರೀನ್, ಆಫ್ ದಿ ರೆಕಾರ್ಡ್ ನಾವು ಏನೇ ಹೆಂಗೆ ಇರ್ತೀವಿ. ಬಟ್ ಈ ಸಿನಿಮಾ ತೋರಿಸೋ ಮುಖಾಂತರ ಅವ್ರು ನೋಡ್ತಾರ ಬಿಡ್ತಾರ, ದಿಸ್ ಆಲ್ ಏನಾಗುತ್ತೆ, ಅವ್ರಿಗೆ ಅವ್ರ ಸ್ಥಾನಕ್ಕೂ ನಾವು ಗೌರವಿಸ್ಬೇಕಾಗತ್ತೆ. ತುಂಬ ಹಗುರವಾಗಿ ನಾವು ಇಲ್ಲಿ ಮಾಧ್ಯಮ ಮುಂದೆ, ಕ್ಯಾಮ್ರಾ ಮುಂದೆ ನಾವು ಭರವಸೆಗಳು ಕೊಟ್ಟು ಮಾತಾಡೋದು ಅದು ತಪ್ಪಾಗತ್ತೆ. ಹಾಗಾಗಿ ಅದು ಪರ್ಸ್ನಲ್ ವಿಚಾರ. ಬಟ್ ಸದ್ಯಕ್ಕೆ ಅವ್ರು ಏನು ಸಿನಿಮಾ ಸಹಾಯ ಮಾಡೋದಕ್ಕೆ ಏನು ಮಾಡಿದ್ದಾರೆ ಅದನ್ನು ನಾವು ಮೆಚ್ಚಲೇಬೇಕಾಗಿರೋದು. ಅವ್ರ ಅಭಿಮಾನಿಗಳಿಗೆ ಆ ವಿಚಾರ ಗೊತ್ತಾಗಲೇಬೇಕಾಗಿರೋದು. ನೆಕ್ಸ್ಟ್ ಸಿನಿಮಾ ನೋಡೋವಂಥದ್ದು ನೋಡ್ತಾರೋ ಬಿಡ್ತಾರೋ, ಇಟ್ಸ್ ಆಲ್ ಪರ್ಸ್ನಲ್ ಥಿಂಗ್ಸ್. ಎಷ್ಟು ಥಿಯೇಟರ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಸಿನಿಮಾವನ್ನ? ಥಿಯೇಟರ್ ಲಿಸ್ಟ್ ಬೆಳೀತಾನೆ ಇದೆ. ಇನ್ಫ್ಯಾಕ್ಟ್ ನಾನೀಗ ಪ್ರೆಸ್ ಮೀಟ್ ನಡೀತಿರಬೇಕಾದ್ರೂ ನನಗೆ ಆಗಲೇ ಒಂದು 5-6 ಮೆಸೇಜಸ್ ಬೇರೆ ಬೇರೆ ಏರಿಯಾಗಳಿಂದ ಬಂತು. ನಮ್ಮ ಥಿಯೇಟ್ರಿಗೆ ಕೊಡ್ತಾ ಇಲ್ಲ, ಆ ಥಿಯೇಟ್ರಿಗೆ ಹೋಗ್ತಾ ಇದೆ, ದಯವಿಟ್ಟು ಮಾತಾಡಿ, ಇಲ್ಲಿ ಶಿಫ್ಟ್ ಮಾಡಿಸಿ ಅಂತ. ಸೊ ಬೇಡಿಕೆಗಳು ಬರ್ತಾನೆ ಇದೆ. ನಾವು ಅಂದ್ಕೊಂಡಿದ್ದು ಲೆವೆಲ್ ಬೇರೆ ಇತ್ತು. ನಿನ್ನೆ ನೈಟ್ ಕೂಡ ನಾವು ಮಾತಾಡ್ಕೊಂಡ್ವಿ, ಅದು ಸಂಖ್ಯೆ ಬೆಳೀತಾನೆ ಇದೆ. ಅಷ್ಟು ಮಾಡಬೇಕಾ ಬೇಡವಾ ಅಂತ ಈ ಚರ್ಚೆಗಳು ನಡೀತಾ ಇದ್ದಾವೆ. ಸೊ ಸ್ಟಿಲ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಫೈನಲಿ ಅಭಿಮಾನಿಗಳಿಗಾಗಿರ್ಬೋದು, ಕನ್ನಡ ಸಿನಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಅಲ್ಲ, ನನಗೆ ಗೊತ್ತಿದೆ ಯುದ್ಧಕಾಂಡ ಸಿನಿಮಾ ನೋಡ್ತಾರೆ, ಗೆಲ್ಲಿಸ್ತಾರೆ ಅನ್ನೋದು ಗೊತ್ತಿದೆ. ಇನ್ನೇನು ಹೇಳೋದು ಅಥವಾ ಕೇಳ್ಕೊಳ್ಳೋ ವಿಷಯ ಇಲ್ಲ ಅನಿಸುತ್ತೆ. ಸಿನಿಮಾ ಏನನ್ನೋದು ಅವ್ರಿಗೆ ಅರ್ಥ ಆಗಿದೆ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಏನನ್ನೋದು ಅವ್ರಿಗೆ ಗೊತ್ತಿದೆ. ಅವ್ರು ಕಾಯ್ತಾ ಇದ್ದಾರೆ ಒಳ್ಳೆ ಸಿನಿಮಾ ಬರಬೇಕು ಅನ್ನೋದು. ನಾನು ಒಳ್ಳೆ ಸಿನಿಮಾ ತೊಗೊಂಡು ಬರ್ತಿದ್ದೀನಿ ಅಂತ, ಈ ಸಿನಿಮಾ ಬಗ್ಗೆ ಯಾರ್ಯಾರಿಗೆ ಅರಿವಿದೆ ಅವರೆಲ್ಲರಿಗೂ ಇದು ಒಳ್ಳೆ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಅವರು ಸಿನಿಮಾನ ನೋಡಿ ಅವರಾಗೆ ಇನ್ನೊಂದಷ್ಟು ಜನರಿಗೆ ಅದು ನೋಡೋದಕ್ಕೆ ಮೋಟಿವೇಟ್ ಮಾಡ್ತಾರೆ ಅನ್ನೋದು ನಂಬಿಕೆ ನನಗಿದೆ. ಅದು ನೀವು ಅದು ದುರಹಂಕಾರ ಅಂದ್ಕೊಳ್ಳಿ, ಗೊತ್ತಿಲ್ಲ. ಬಟ್ ಅವ್ರು ಬಂದೇ ಬರ್ತಾರೆ, ನೋಡ್ತಾರೆ ಅನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಹೇಳೋದು ಏನೂ ಇಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದೇ ಥರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಬೆಳ್ಳಿ ಪರದೆಯಲ್ಲಿ ಮಿಂಚ್ತಾರೆ. ಏನು ಯುದ್ಧಕಾಂಡ ಸಿನಿಮಾಗಾಗಿ ಸಾಲ ಪಡೆದಿದ್ದೀರೋ ಸಾಲ ತೀರಿಸುವಷ್ಟು ದುಪ್ಪಟ್ಟು ಹಣ ಹರಿದು ಬರಲಿ ಅಂತ ವಿಶ್ವಾಸನ ತಿಳಿಸ್ತಿದೆ. ಆ ದುಡ್ಡಿಂದ ಸಿನಿಮಾ ಮಾಡುವಂತೆ ಆಗ್ಲೇನು ಹರಿಸಿ ಸರ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ನಟ ಕೃಷ್ಣ ಅಜೇರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.